Good morning to everyone. I heartily welcome you all to our Sadhana Shankar Academy, which is a wonderful learning platform and trying hard to get the best results for the upcoming exams like HSTR, GPSTR, PSTR, Karnataka TET 10th class, General Science, English, Kannada, and other subjects. Hope you are all utilizing this Sadhana Shankar Academy's important sessions, classes for the practice purpose of preparing yourself for the upcoming exams. Dear friends, so then let's start. What's the new thing we are going to learn today? Yes, we can see clearly. Today we are going to understand what do you mean by clauses and phrases. Let's understand the meaning of phrases and clauses. Hope you're all excitedly waiting to understand this class. So my dear friends, just observe and try to understand what it is. Phrase. What do you mean by phrase? The question is, what is a phrase? What do you mean by phrase? How do you define phrase? Phrase andre ಏನು? Phrase andre ಏನು ಅಂತ ನೋಡೋದಾದ್ರೆ, a phrase is a group of words that has no subject and no predicate. Clear? Phrase andre ಏನು? ಅದು ಒಂದು group of words. A group of words, but it doesn't has any subject and predicate. Okay? ಅರ್ಥ ಮಾಡ್ಕೊಳ್ಳಿ. ಒಂದು ವಾಕ್ಯ ಅದರಲ್ಲಿ ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟ್ ಇಲ್ಲ, ಆದರೂ ಅದು ಗ್ರೂಪ್ ಆಫ್ ವರ್ಡ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಒಂದು ಗ್ರೂಪ್ ಆಫ್ ವರ್ಡ್ಸ್ ಅಷ್ಟೇ, ಕಂಪ್ಲೀಟ್ ಸೆನ್ಸ್, ಕಂಪ್ಲೀಟ್ ಮೀನಿಂಗ್, ಕಂಪ್ಲೀಟ್ ಐಡಿಯಾ ಕೊಡೋದಿಲ್ಲ. ಎಕ್ಸಾಂಪಲ್ಸ್ ನೋಡೋದಾದರೆ, ಯಾವುದೇ ಸೆಂಟೆನ್ಸ್ ಆಗಿರಲಿ, ಒಂದು ಸಬ್ಜೆಕ್ಟ್ ಪ್ರೆಡಿಕೇಟ್ ಇದ್ದರೆ ಮಾತ್ರ ಕಂಪ್ಲೀಟ್ ಸೆನ್ಸ್ ಕೊಡುತ್ತೆ. ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟ್ ಇಲ್ಲ ಅಂದರೆ ಹೇಗಿರ್ಬೋದು ನೋಡಿ. ಇಫ್ ಐ ಟೇಕ್ ದ ಎಕ್ಸಾಂಪಲ್ ಫಾರ್ ಇಟ್, ಇನ್ ದ ಕಾರ್ನರ್ ನೋಡಿ, ನಾನು ಏನು ಸಬ್ಜೆಕ್ಟೇ ಮೆನ್ಷನ್ ಮಾಡಿಲ್ಲ. ಫಸ್ಟಿಗೆ ಬರುತ್ತಲ್ಲ ಸಬ್ಜೆಕ್ಟು, ಸ್ಟಾರ್ಟಿಂಗ್ ಆಫ್ ಎನಿ ಸೆಂಟೆನ್ಸ್ ದ ಫಸ್ಟ್ ವರ್ಡ್ ಇಸ್ ಕಾಲ್ಡ್ ಸಬ್ಜೆಕ್ಟ್ ಅಂತ ಹೇಳಿದ್ದೆ ನಾನು ನನ್ನ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಓಕೆ, ಸಬ್ಜೆಕ್ಟೇ ಇಲ್ಲ. ಇನ್ ದ ಕಾರ್ನರ್ ಆಬ್ಜೆಕ್ಟು ಇಲ್ಲ, ಟೋಟಲಿ ಸಬ್ಜೆಕ್ಟ್ ಇಲ್ಲ, ಪ್ರೆಡಿಕೇಟ್ ಪಾರ್ಟು ಇಲ್ಲ ಇದರಲ್ಲಿ. ಬಟ್ ಆದರೂ ಜಸ್ಟ್ ಗ್ರೂಪ್ ಆಫ್ ವರ್ಡ್ಸ್ ಕನ್ಸಿಡರ್ ಮಾಡ್ತೀವಿ. ಇದು ಒಂದು ಅರ್ಥ ಕೊಡುತ್ತೆ, ಇನ್ ದ ಕಾರ್ನರ್. ಬಟ್ ಇನ್ ದ ಕಾರ್ನರ್ ಏನು, ಯಾಕೆ ಈ ರೀತಿ ಹೇಳಿದ್ದಾರೆ ಅನ್ನೋದು ಡೌಟ್ ಆಗಿರುತ್ತೆ, ಕ್ಲಿಯರ್ ಆಗಿ ನಮಗೆ ಅರ್ಥ ಆಗಲ್ಲ. ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಅಲ್ವಾ? ಸೊ ಹಾಗಾಗಿ ಯಾವಾಗ ಸಬ್ಜೆಕ್ಟ್ ಇರೋದಿಲ್ಲ ಮತ್ತು ಪ್ರೆಡಿಕೇಟ್ ಇರೋದಿಲ್ಲ ಅಂತಹ ಗ್ರೂಪ್ ಆಫ್ ವರ್ಡ್ಸಿಗೆ ನಾವೇನು ಹೇಳ್ತೀವಿ? ಫ್ರೇಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಫ್ರೇಸ್. ಕ್ಲಿಯರ್? ಓಕೆ. ಸೊ ಫ್ರೇಸ್ ಇಟ್ ವರ್ಕ್ಸ್ ಆಸ್ ಅ ಸಿಂಗಲ್ ಪಾರ್ಟ್ ಆಫ್ ಸ್ಪೀಚ್ ಇನ್ ಎ ಸೆಂಟೆನ್ಸ್. ಅಂದರೆ ಪಾರ್ಟ್ ಆಫ್ ಸ್ಪೀಚ್ ಇರುತ್ತೆ, ಬಟ್ ಸಿಂಗಲ್ ಇರುತ್ತೆ, ಕಂಪ್ಲೀಟ್ ಆಗಿರೋದಿಲ್ಲ. ಕಂಪ್ಲೀಟ್ ಥಾಟ್, ಕಂಪ್ಲೀಟ್ ಐಡಿಯಾ ನಮಗೆ ಸಿಗೋದಿಲ್ಲ. ಯಾಕೆಂದರೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಪ್ರೆಡಿಕೇಟ್ ಇಲ್ವಲ್ಲ, ಹಾಗಾಗಿ. ಸೊ ಜಸ್ಟ್ ಗ್ರೂಪ್ ಆಫ್ ವರ್ಡ್ಸ್ ಆಗಿರುತ್ತೆ, ಅದಕ್ಕೆ ನಾವು ಫ್ರೇಸ್ ಅಂತೀವಿ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. ನೋಡಿ, ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್ ನಾನು ಫ್ರೇಸ್ ಏನೇನು ಅಂತ ನೋಡೋದಾದರೆ, ಎಕ್ಸಾಂಪಲ್ಸ್ ಆಫ್ ಫ್ರೇಸಸ್ ಏನಿರ್ಬೋದು ಅಂತ ಮತ್ತೆ ನಾವು ಕ್ಲಿಯರ್ ಆಗಿ ನೋಡೋದಾದರೆ, ಪ್ರಿಪೋಸಿಷನಲ್ ಫ್ರೇಸ್ ಅಂತ ಹೇಳ್ತೀವಿ, ನಾನ್ ಫ್ರೇಸ್ ಅಂತ ಹೇಳ್ತೀವಿ, ವರ್ಬ್ ಫ್ರೇಸ್ ಅಂತೀವಿ. ಅಂದರೆ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ರಿಲೇಟ್ ಟು ಪ್ರಿಪೋಸಿಷನ್ಸ್ ಇಸ್ ಕಾಲ್ಡ್ ಪ್ರಿಪೋಸಿಷನಲ್ ಫ್ರೇಸಸ್. ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಟಾಕ್ಸ್ ಅಬೌಟ್ ನೌನ್ ಇಸ್ ಕಾಲ್ಡ್ ನೌನ್ ಫ್ರೇಸ್. ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಇಂಡಿಕೇಟ್ಸ್ ಅಬೌಟ್ ಆನ್ ಆಕ್ಷನ್ ಆರ್ ಎ ವರ್ಬ್ ಇಸ್ ಕಾಲ್ಡ್ ವರ್ಬ್ ಫ್ರೇಸ್. ಅಂದರೆ ಎ ಗ್ರೂಪ್ ಆಫ್ ವರ್ಡ್ಸ್ ಪ್ರಿಪೋಸಿಷನ್ ಬಗ್ಗೆ ಮಾತಾಡ್ತಿದ್ರೆ, ಪ್ರಿಪೋಸಿಷನ್ ರಿಲೇಟ್ ಆಗಿ ಮಾತಾಡ್ತಿದ್ರೆ ಪ್ರಿಪೋಸಿಷನಲ್ ಫ್ರೇಸ್ ಅಂತೀವಿ. ಎ ಗ್ರೂಪ್ ಆಫ್ ವರ್ಡ್ಸ್ ನೌನ್ ಬಗ್ಗೆ ಮಾತಾಡ್ತಾ ಇದ್ರೆ ನೌನ್ ಫ್ರೇಸ್ ಅಂತೀವಿ. ಎ ಗ್ರೂಪ್ ಆಫ್ ವರ್ಡ್ಸ್ ಒಂದು ವರ್ಬ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ವರ್ಬ್ ಫ್ರೇಸ್ ಅಂತ ಹೇಳ್ತೀವಿ. ಕ್ಲಿಯರ್? ಎಕ್ಸಾಂಪಲ್ಸ್ ನೋಡೋದಾದರೆ, ಎಕ್ಸಾಂಪಲ್ಸ್ ಆಫ್ ಫ್ರೇಸಸ್ನ ನಾವು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೊತೀವಿ, ಪ್ರಿಪೋಸಿಷನಲ್, ನೌನ್ ಮತ್ತು ವರ್ಬ್ ಫ್ರೇಸಸ್ ಅಂತ. ಕ್ಲಿಯರ್? ಸೊ ಎಕ್ಸಾಂಪಲ್ ನೋಡೋದಾದರೆ, ಇನ್ ದ ಗಾರ್ಡನ್ ನೋಡಿ, ನಾನು ಅವಾಗಷ್ಟೇ ಹೇಳಿದ್ನಲ್ಲ ಇನ್ ದ ಕಾರ್ನರ್ ಅಂತ ಹೇಳಿದೆ. ಇಲ್ಲಿ ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ, ಇನ್ ದ ಗಾರ್ಡನ್ ಅಷ್ಟೇ. ಓಕೆ, ಎರಡನೇ ಸೆಂಟೆನ್ಸ್ ನೋಡಿ, ಎ ಬ್ಯೂಟಿಫುಲ್ ರೆಡ್ ರೋಸ್. ಎ ಬ್ಯೂಟಿಫುಲ್ ರೆಡ್ ರೋಸ್, ಇಲ್ಲೂ ಸಹ ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ ಅಲ್ವಾ? ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ, ಇಂಥ ಸೆಂಟೆನ್ಸಿಗೆ ನಾವೇನು ಹೇಳ್ತೀವಿ? ಫ್ರೇಸ್ ಅಂತೀವಿ. ಓಕೆ, ದೆನ್ ರನ್ನಿಂಗ್ ವೆರಿ ಫಾಸ್ಟ್, ಈ ಸೆಂಟೆನ್ಸಲ್ಲಿ ಅಷ್ಟೇ ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ. ಕ್ಲಿಯರ್? ಸೊ ಈ ಥರ ಸೆಂಟೆನ್ಸಸ್ಸಲ್ಲಿ ನಾವು
ಗ್ರೂಪ್ ಆಫ್ ವರ್ಡ್ಸ್ ಮಾತ್ರ ನೋಡ್ತೀವಿ, ಹಾಗಾಗಿ ಇದನ್ನು ಫ್ರೇಸ್ ಅಂತ ಹೇಳ್ತೀವಿ. ಇನ್ನು ನಾವು ಸೂಕ್ಷ್ಮ ಪ್ರಿಪೋಸಿಷನಲ್ ಫ್ರೇಸ್ ಹೇಗಾಯ್ತು ಮೇಡಮ್ ಅಂತ ಕೇಳೋದಾದರೆ, ಇನ್ ಅಂತಿದೆಯಲ್ಲ ಇದು ಪ್ರಿಪೋಸಿಷನ್ ಅಲ್ವಾ? ಎಸ್. ಸೊ ಹಾಗಾಗಿ ಪ್ರಿಪೋಸಿಷನ್ ಟಾಕ್ ಮಾಡುತ್ತೆ, ಅದಕ್ಕೆ ಇದಕ್ಕೆ ಪ್ರಿಪೋಸಿಷನಲ್ ಫ್ರೇಸ್ ಅಂತೀವಿ. ನಾನ್ ಫ್ರೇಸ್, ರೋಸ್ ಅನ್ನೋದು ನೌನ್ ಅಲ್ವಾ? ಇಸಂಟ್ ಇಟ್? ಹಾಗಾಗಿ ನಾನ್ ಫ್ರೇಸ್. ವರ್ಬ್ ಫ್ರೇಸ್, ಸೊ ವರ್ಬ್ ಇಲ್ಲಿ ಯಾವುದು? ರನ್ನಿಂಗ್. ಓಕೆ, ವರ್ಬ್ ಫ್ರೇಸ್. ಸೊ ಈ ರೀತಿ ನಾವು ಎಕ್ಸಾಂಪಲ್ಸ್ ಆಫ್ ಫ್ರೇಸಸ್ನ ಅರ್ಥ ಮಾಡ್ಕೊಂಡ್ವಿ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ಸ್ ಆಫ್ ಫ್ರೇಸಸ್. Now let's see next. The next very important point we are going to understand is all about the next very interesting topic, clause. What do you mean by clause then? Let's just look at the example. A clause is a group of words, of course, which has, very important, which has a subject and a predicate. Complete opposite ಆಯ್ತಲ್ಲ? ಫ್ರೇಸಲ್ಲಿ ನಾವು ಸಬ್ಜೆಕ್ಟು ಇಲ್ಲ ಪ್ರೆಡಿಕೇಟು ಇಲ್ಲ ಅಂತ ಹೇಳಿದ್ವಿ, ಬಟ್ ಕ್ಲಾಸಲ್ಲಿ ಸಬ್ಜೆಕ್ಟು ಇದೆ ಮತ್ತು ಪ್ರೆಡಿಕೇಟು ಇದೆ, ಎರಡೂ ಇದೆ. ಎರಡನೇ ಪಾಯಿಂಟ್, ಇಟ್ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಆರ್ ಡಿಪೆಂಡೆಂಟ್. ಅಂದರೆ ಕ್ಲಾಸ್ ಇದೆಯಲ್ಲ, ಕ್ಲಾಸ್ ಅನ್ನೋದು ಇಂಡಿಪೆಂಡೆಂಟು ಆಗಿರ್ಬೋದು, ಡಿಪೆಂಡೆಂಟು ಆಗಿರ್ಬೋದು. ಇಂಡಿಪೆಂಡೆಂಟ್ ಅಂದರೆ ಒಂದು ಕಂಪ್ಲೀಟ್ ಥಾಟ್ ಕೊಡುತ್ತೆ ಅಂತ, ಡಿಪೆಂಡೆಂಟ್ ಅಂದರೆ ನಾಟ್ ಕಂಪ್ಲೀಟ್ ಥಾಟ್ ಇರೋದಿಲ್ಲ, ಬಟ್ ಆದರೂ ಅದು ಕ್ಲಾಸ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಒಂದು ವಿಷಯ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ತುಂಬ ಸಿಂಪಲ್ ಇದೆ. ಕ್ಲಾಸಲ್ಲಿ ನಾವು ಸಬ್ಜೆಕ್ಟನ್ನು ನೋಡ್ತೀವಿ, ಪ್ರೆಡಿಕೇಟನ್ನು ನೋಡ್ತೀವಿ, ಮತ್ತು ಇಂಡಿಪೆಂಡೆಂಟ್ ಕ್ಲಾಸು ನೋಡ್ತೀವಿ, ಮತ್ತು ಡಿಪೆಂಡೆಂಟ್ ಕ್ಲಾಸನ್ನು ಸಹ ನಾವಿಲ್ಲಿ ನೋಡ್ತೀವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಲೆಟ್ಸ್ ಸಿ ನೆಕ್ಸ್ಟ್. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ಸ್ ಆಫ್ ಕ್ಲಾಸಸ್. Just observe and look at these sentences. She is reading a book. She is reading a book. ಒಂದು ಕಂಪ್ಲೀಟ್ ಥಾಟ್ ಇದೆ, ಕಂಪ್ಲೀಟ್ ಐಡಿಯಾ ಇದೆ, ನಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಿದೆ. ಯಾಕೆಂದರೆ ಇಲ್ಲಿ ಸಬ್ಜೆಕ್ಟು ಇದೆ, ಪ್ರೆಡಿಕೇಟ್ ಇದೆ. ಸಬ್ಜೆಕ್ಟ್ ಏನಿದೆ? ಶಿ ಅಲ್ವಾ? ಶಿ ಈಸ್ ಎ ಸಬ್ಜೆಕ್ಟ್ ಹಿಯರ್. ಪ್ರೆಡಿಕೇಟ್ ಏನು? ದಿಸ್ ಲೇಟರ್ ಪಾರ್ಟ್ ಆಫ್ ದ ಸೆಂಟೆನ್ಸ್, ದ ಲೇಟರ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಈಸ್ ಕಾಲ್ಡ್ ಪ್ರೆಡಿಕೇಟ್. ಈಸ್ ರೀಡಿಂಗ್ ಎ ಬುಕ್ ಯಾರ ಬಗ್ಗೆ ಹೇಳ್ತಿರೋದು? ಶಿ ಬಗ್ಗೆ, ಅಂದರೆ ಸಬ್ಜೆಕ್ಟ್ ಬಗ್ಗೆ. ಇಲ್ಲಿ ಪ್ರೊನೌನು ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಲ್ವಾ? ಸೊ ಶಿ ಈಸ್ ರೀಡಿಂಗ್ ಎ ಬುಕ್, ಸಬ್ಜೆಕ್ಟು ಇದೆ ಪ್ಲಸ್ ಪ್ರೆಡಿಕೇಟು ಇದೆ. ಸೊ ಹಾಗಾಗಿ ಇದನ್ನು ನಾವು ಕ್ಲಾಸ್ ಅಂತ ಹೇಳ್ತೀವಿ. ಒಂದು. ಎರಡನೇದಾಗಿ ಇದೊಂದು ಕಂಪ್ಲೀಟ್ ಐಡಿಯಾನ ಕೊಡ್ತಾ ಇದೆಯಲ್ವಾ, ಕಂಪ್ಲೀಟ್ ಥಾಟ್ ನಮಗೆ ಅರ್ಥ ಮಾಡಿಸುತ್ತಲ್ಲ, ಹಾಗಾಗಿ ಇದನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಕ್ಲಿಯರ್? ಗುಡ್. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ನೋಡಿ, ಎರಡನೇ ಎಕ್ಸಾಂಪಲ್ ನೋಡಿ. ಬಿಕಾಸ್ ಇಟ್ ವಾಸ್ ರೇನಿಂಗ್, ಡಿಪೆಂಡೆಂಟ್ ಕ್ಲಾಸ್. ಬಿಕಾಸ್ ಇಟ್ ವಾಸ್ ರೇನಿಂಗ್ ಅಂದರೆ ಇದು ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಇದು ಇನ್ನೊಂದು ಸೆಂಟೆನ್ಸ್ ಬರಬೇಕಿತ್ತು, ಇಲ್ಲಿಲ್ಲ, ಆದರೂ ಇದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಇನ್ನೊಂದು ಸಹ ಇಲ್ಲಿ ಸಬ್ಜೆಕ್ಟು ಪ್ರೆಡಿಕೇಟು ಏನು ನಾವಿಲ್ಲಿ ನೋಡ್ಬೋದು. ಸಬ್ಜೆಕ್ಟ್ ಏನು? ಇಟ್ ಅನ್ನೋದು ಇದೆ. ವಾಸ್ ರನ್ನಿಂಗ್ ಇದೆಯಲ್ಲ ಇಲ್ಲಿ ಪ್ರೆಡಿಕೇಟ್, ಬಟ್ ಇದು ಡಿಪೆಂಡೆಂಟ್ ಆಗಿದೆ. ಅಂದರೆ ಮೇನ್ ಕ್ಲಾಸಿಗೆ ಮೇನ್ ಸೆಂಟೆನ್ಸ್ ಡಿಪೆಂಡೆಂಟ್ ಆಗಿರುತ್ತೆ, ಬಟ್ ಮೇನ್ ಸೆಂಟೆನ್ಸ್ ಇಲ್ಲಿ ನಾವು ಬೇಕಾದ್ರೆ ಸೇರಿಸ್ಕೋಬೋದು. ಫಾರ್ ಎಕ್ಸಾಂಪಲ್, ಐ ಟುಕ್ ಹಾಲಿಡೇ ಬಿಕಾಸ್ ಇಟ್ ವಾಸ್ ರೈನಿಂಗ್. ಹೇಳ್ಬೋದಲ್ಲ? ಅದನ್ನು ಉಲ್ಟಾ ಮಾಡ್ಬೋದು. ಬಿಕಾಸ್ ಇಟ್ ವಾಸ್ ರೈನಿಂಗ್ ಐ ಟುಕ್ ಹಾಲಿಡೇ, ಹೀಗೂ ಹೇಳ್ಬೋದು. ಬಟ್ ಇಟ್ ಈಸ್ ಹೇಗೆ ಹೇಳಿದ್ರು ಸಹ ಇದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಓಕೆನಾ? ಕಂಪ್ಲೀಟ್ ಥಾಟ್ ಇಲ್ಲ. ಕಂಪ್ಲೀಟ್ ಥಾಟ್ ಇಲ್ಲಿ ನಾವು 100% ನೋಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಲ್ಲಿ ಸಬಾರ್ಡಿನೇಟ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಹೂ ಕೇಮ್ ಟು ದ ಪಾರ್ಟಿ, ರಿಲೇಟಿವ್ ಕ್ಲಾಸ್. ನಿಮಗೆ ರಿಲೇಟಿವ್ ಪ್ರೊನೌನ್ ಗೊತ್ತಿದೆ ಅಂತ ಅನ್ಕೊಂತೀನಿ. ವಿಚ್, ಹೂ, ವೇರ್, ಹೂಎವರ್, ಹುಸೆವರ್, ವಿಚೆವರ್ ಅಂತ ಹೇಳ್ತೀವಲ್ಲ, ಅವೆಲ್ಲ ರಿಲೇಟಿವ್ ಪ್ರೊನೌನ್ ಆಗಿರುತ್ತದೆ. ಸೊ ಹಾಗೆ ರಿಲೇಟಿವ್ ಕ್ಲಾಸ್ ಏನಪ್ಪ ಅಂದರೆ ಇಲ್ಲಿ ಹೂ ಅನ್ನೋದು ರಿಲೇಟಿವ್ ಕ್ಲಾಸ್ ಆಗಿ ವರ್ಕ್ ಮಾಡ್ತಿದೆ. ಹೂ ಕೇಮ್ ಟು ದ ಪಾರ್ಟಿ. ಈ ಸೆಂಟೆನ್ಸಲ್ಲೂ ಸಹ ನೀವು ನೋಡ್ಬೋದು ಹೂ ಅನ್ನೋದೇ ಸಬ್ಜೆಕ್ಟ್ ಇಲ್ಲಿ. ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಪ್ರೆಡಿಕೇಟ್. ಕ್ಲಿಯರ್? ಸಬ್ಜೆಕ್ಟ್ ಎರಡೂ ಇದೆ. ಸೊ ಇದು ರಿಲೇಟಿವ್ ಕ್ಲಾಸಲ್ಲಿ
ವರ್ಕ್ ಮಾಡ್ತಾ ಇದೆ. ರಿಲೇಟಿವ್ ಕ್ಲಾಸ್ ಮೀನಿಂಗ್ ಕೊಡ್ತಾ ಇದೆ. ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಇದೆ ಬಟ್ ರಿಲೇಟಿವ್ ಮೀನಿಂಗ್. ಹೂ ಕೇಮ್ ಟು ದ ಪಾರ್ಟಿ, ದ ಮ್ಯಾನ್ ಒನ್ ದ ಪ್ರೈಸ್, ಹೂ ಕೇಮ್ ಟು ದ ಪಾರ್ಟಿ, ದ ಮ್ಯಾನ್ ಗಾಟ್ ಇಂಜುರಿ, ಹೂ ಕೇಮ್ ಟು ದ ಪಾರ್ಟಿ. ಈ ರೀತಿ ನಾವು ಹೇಳೋದಾದರೆ ನಾವು ಈಗ ಸೆಂಟೆನ್ಸ್ನ ಕಂಪ್ಲೀಟ್ ಫಾರ್ಮಲ್ಲಿ ನೋಡ್ಬೋದು. ಇದನ್ನು ಸಹ ಮೀನಿಂಗ್ಫುಲ್ ಐಡಿಯಾ ಕೊಡ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರಿಲೇಟಿವ್ ಕ್ಲಾಸ್. ಓಕೆ ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ಸ್ ಆಫ್ ಕ್ಲಾಸಸ್. ಗಾಟ್ ಇಟ್? ಓಕೆ ಫ್ರೆಂಡ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಫ್ರೇಸ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು ನೋಡಿದ್ವಲ್ಲ. ಡಿಫ್ರೆನ್ಸ್ ಏನು ಅಂತ ನಾವು ಐಡೆಂಟಿಫೈ ಮಾಡೋದಾದರೆ, ಡಿಫ್ರೆನ್ಸ್ ಏನು ಅಂತ, ಎರಡರಲ್ಲಿ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಫ್ರೇಸ್ ಅಂದ್ರೇನು, ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಪ್ರೆಡಿಕೇಟ್ ಇಲ್ಲ, ಸೊ ಇನ್ಕಂಪ್ಲೀಟ್ ಐಡಿಯಾ. ಕ್ಲಿಯರ್? ಆದರೆ ಕ್ಲಾಸಲ್ಲಿ ಸಬ್ಜೆಕ್ಟು ಇದೆ, ಪ್ರೆಡಿಕೇಟು ಇದೆ. ಓಕೆ, ಇಟ್ ಮೇ ಗಿವ್ ಕಂಪ್ಲೀಟ್ ಐಡಿಯಾ ಆರ್ ಇನ್ಕಂಪ್ಲೀಟ್ ಐಡಿಯಾ. ಅದೇ ನಾನು 3 ಸೆಂಟೆನ್ಸಲ್ಲಿ ಹೇಳಿದ್ನಲ್ಲ, ಅಲ್ಲಿ ಕೆಲವೊಂದು 100% ಇದೆ ಸೆಂಟೆನ್ಸ್, ಕೆಲವೊಂದು ಸಬಾರ್ಡಿನೇಟಾಗಿ ವರ್ಕ್ ಮಾಡ್ತಾ ಇದೆ, ಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇದೆ. ಅದೇ ಸಮ್ಟೈಮ್ಸ್ ಸೆಂಟೆನ್ಸ್ ಗಿವ್ ಕಂಪ್ಲೀಟ್ ಐಡಿಯಾ, ಸಮ್ಟೈಮ್ಸ್ ದೇ ಮೇ ನಾಟ್. ಓಕೆ, ಸೊ ಇದು ಫ್ರೇಸ್ ಮತ್ತು ಕ್ಲಾಸಲ್ಲಿ ಇರುವಂಥ ಡಿಫ್ರೆನ್ಸ್. ಫ್ರೇಸಲ್ಲಿ ಪ್ರೆಡಿಕೇಟು ಇಲ್ಲ, ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ. ಕ್ಲಾಸಲ್ಲಿ ಎರಡೂ ಇರುತ್ತದೆ. ಫ್ರೇಸು ಯಾವುದೇ ಕಂಪ್ಲೀಟ್ ಥಾಟ್ ಕೊಡೋದಿಲ್ಲ, ಕ್ಲಾಸಲ್ಲಿ ಕಂಪ್ಲೀಟ್ ಥಾಟ್ ಕೊಡ್ಬೋದು, ಕೊಡದೇ ಇರ್ಬೋದು. ಕ್ಲಿಯರ್? ಸೊ ಇದರದ್ದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ನೋಡೋದಾದರೆ, ಎಕ್ಸಾಂಪಲ್ ಇನ್ ದ ಪಾರ್ಕ್, ಇನ್ ದ ಕಾರ್ನರ್, ಇನ್ ದ ಸ್ಟೋರ್ ರೂಮ್, ಇನ್ ಫ್ರಂಟ್ ಆಫ್ ಮೀ, ನೋ ಓನ್ಲಿ ಇನ್ ಫ್ರಂಟ್ ಆಫ್, ಲೈಕ್ ಇನ್ ಫ್ರಂಟ್ ಆಫ್, ಇನ್ ದ ಸ್ಟೋರ್. ಈ ಥರ ಎಕ್ಸಾಂಪಲ್ಸ್ ನೋಡೋದಾದರೆ ನಾವು ಇದು ಫ್ರೇಸ್, ಸಬ್ಜೆಕ್ಟು ಇಲ್ಲ, ಪ್ರೆಡಿಕೇಟು ಇಲ್ಲ. ಕ್ಲಿಯರ್? ಆಮೇಲೆ ಇಲ್ಲಿ ಕ್ಲಾಸ್ ಅಂದರೆ ಏನು, ಸಬ್ಜೆಕ್ಟು ಇದೆ, ಪ್ರೆಡಿಕೇಟ್ ಇದೆ, ಕಂಪ್ಲೀಟ್ ಥಾಟ್ ಕೊಡ್ಬೋದು, ಕೊಡದೇ ಇರ್ಬೋದು. ಶಿ ಪ್ಲೇಸ್ ಇನ್ ದ ಪಾರ್ಕ್, ಕಂಪ್ಲೀಟ್ ಐಡಿಯಾ ಕೊಡ್ತಾ ಇದೆ ಅಲ್ವಾ, ಏಕೆಂದರೆ ಸಬ್ಜೆಕ್ಟ್ ಶಿ ಇದೆ ಇಲ್ಲಿ. ಓಕೆ, ಮತ್ತು ಪ್ಲೇಸ್ ಇನ್ ದ ಪಾರ್ಕ್ ಅನ್ನೋದು ಪ್ರೆಡಿಕೇಟ್ ಆಗಿ ಮೀನಿಂಗ್ ಕೊಡ್ತಾ ಇದೆ. ಹೋಪ್ ಯು ಗಾಟ್ ಇಟ್. ಓಕೆ, ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡೂ ಇದೆ, ಮತ್ತು ಕಂಪ್ಲೀಟ್ ಥಾಟು ಕೊಡ್ತಾ ಇದೆ, ಕಂಪ್ಲೀಟ್ ಮೀನಿಂಗು ಸಹ ಕೊಡ್ತಾ ಇದೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ರೇಸ್ ಆ್ಯಂಡ್ ಕ್ಲಾಸ್. ಸೊ ಇದ್ರ ಬೇರೆ ಬೇರೆ ಎಕ್ಸಾಂಪಲ್ಸ್ನ ನೀವು ವರ್ಕ್ ಮಾಡಿದಾಗ ನಿಮಗಿದು ಹೆಚ್ಚಲ್ಲಿ ನಿಮಗೆ ಒಂದು ಕ್ಲಿಯರ್ ಮೀನಿಂಗ್ ಸಿಗುತ್ತೆ. ತುಂಬ ಕ್ಲಿಯರಾಗಿ ನಿಮಗೆ ಇದೇನು ಅಂತ ಅರ್ಥ ಆಗುತ್ತೆ. ನೀವು ಫರ್ದರ್ ಮೋರ್ ಎಕ್ಸಾಂಪಲ್ಸ್ನ ನೀವು ಓನ್ ಸೆಂಟೆನ್ಸ್ನ ನಾವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಹಾಗಿದ್ರೆ ಸಮ್ಮರಿಯಲ್ಲಿ ನಾವು ಟೋಟಲ್ ಇವತ್ತಿನ ಕ್ಲಾಸಲ್ಲಿ ರಿಕಾಲ್ ಮಾಡೋದಾದರೆ, ಫ್ರೇಸ್ ಅಂದ್ರೇನು, ಅ ಗ್ರೂಪ್ ಆಫ್ ವರ್ಡ್ಸ್. ಫ್ರೇಸ್ ಅಂದ್ರೇನು, ಅ ಗ್ರೂಪ್ ಆಫ್ ವರ್ಡ್ಸ್ ವಿತೌಟ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಓಕೆ, ನೆನಪಿರಲಿ. ದೆನ್ ಕ್ಲಾಸ್ ಅಂದ್ರೇನು, ಎ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಓಕೆ, ಸೊ ಬೋತ್ ಆರ್ ಇಂಪಾರ್ಟೆಂಟ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಂಟೆನ್ಸಸ್. ಎರಡೂ ಇಂಪಾರ್ಟೆಂಟ್, ಯಾಕಂದರೆ ನಾವು ಸಮ್ಟೈಮ್ಸು ವಿತೌಟ್ ಸಬ್ಜೆಕ್ಟ್ ಪ್ರೆಡಿಕೇಟಲ್ಲೂ ಮಾತಾಡ್ತೀವಿ, ಸಮ್ಟೈಮ್ಸ್ ವಿತ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟು ಮಾತಾಡ್ತೀವಿ. ಎರಡು ರೀತಿಯಲ್ಲಿ ನಾವು ಸೆಂಟೆನ್ಸ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಫ್ರೇಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಕ್ಲಾಸ್. ಬೋತ್ ಆರ್ ಇಂಪಾರ್ಟೆಂಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಸೊ ನಿಮಗೆ ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಫ್ರೇಸ್ ಮತ್ತು ಕ್ಲಾಸ್ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಓಕೆ, ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತಿರುವಂಥ ಫ್ರೇಸ್ ಮತ್ತು ಕ್ಲಾಸ್ ಏನು ಅಂತ ಮೀನಿಂಗ್, ಎಕ್ಸಾಂಪಲ್ಸ್ ಮತ್ತು ಡಿಫ್ರೆನ್ಸಸ್ ಮತ್ತು ಪಾಯಿಂಟ್ ಟು ಬಿ ನೋಟೆಡ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ನೋಟ್ ಮಾಡಿದ್ದೀವಿ. ಇದನ್ನು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಡೌಟ್ ಏನಾದ್ರು ಬಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ಡೌಟ್ಸ್ ಕ್ಲಾರಿಟಿ ತೊಗೋಬೋದು. ನಿಮ್ಮಿಂದ ಏನಾದ್ರು ಸಜೆಷನ್, ಸಲಹೆಗಳು, ಇಂಪ್ರವೈಸೇಷನ್ಗಿದ್ದರೆ ನೀವು ಕೊಡ್ಬೋದು. ಓಕೆ, ಸೊ ನಮ್ಮ ಎಲ್ಲ ಕ್ಲಾಸಸ್ ನಿಮಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಅವರ್ ಸಾಧನಾ ಶಂಕರ್ ಅಕಾಡೆಮಿ always, because this wonderful platform is helping us to prepare ourselves for the upcoming exams. I hope you enjoy today's sessions. Very soon we are going to meet you in the next class with a new important concept related to our exam purpose. Okay, then take care.